ವಿದ್ಯೆ ಥ್ರೂ ಔಟ್ ಇಟ್ ವಾಸ್ ವೆರಿ ಅಕಾಡೆಮಿಕ್ ಸರ್. ತುಂಬಾ ಶ್ರಮ ಪಟ್ಟು ನಾನು ಒಳ್ಳೆ ಹೆಸರು ಮಾಡಿ ವಿದ್ಯೆಯಲ್ಲಿ ನಾನು ಮುಂದೆ ಬಂದೆ ಸರ್. ಸರ್, ಈಗ ನೀವು ನಿಮ್ಮ ಏನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನಲ್ಲಿ ಉಪಾಧ್ಯಕ್ಷರಾಗಿದ್ದೀರಿ ನೀವು. ಹೌದು ಸರ್. ಇಡೀ ರಾಜ್ಯದಲ್ಲಿ ಮೂಢನಂಬಿಕೆ ಇಂಥದನ್ನೆಲ್ಲ ತೆರವು ಮಾಡ್ಲಿಕ್ಕೆ ನಮ್ಮ ಯಾರು ಉಳಿಕಲ್ ನಟರಾಜ್ ಜೊತೆಗೆ ತಾವು ಕೆಲಸ ಮಾಡ್ತಿದ್ದೀರಾ. ನಿಮಗೆ ಇದರ ಬಗ್ಗೆ ಹೇಗೆ ಪ್ರೇರಣೆ ಇದೆ ಸರ್? ನಾನು PUC ಒಳಗೆ ಡಾಕ್ಟರ್ H ನರಸಿಂಹಯ್ಯನವರ ಸ್ಟೂಡೆಂಟ್ ಸರ್. ನಾನು ನ್ಯಾಷನಲ್ ಕಾಲೇಜ್ ಬಸವನಗುಡಿಯಲ್ಲಿ 10ನೇ ಕ್ಲಾಸ್ ವರೆಗೂ ದೊಡ್ಡಬಳ್ಳಾಪುರದ ಮುನ್ಸಿಪಲ್ ಹೈಸ್ಕೂಲ್ ನಾನು ಓದೋನು. PUC ಬೆಂಗಳೂರಿಗೆ ಬರ್ತೀನಿ. H ನರಸಿಂಹಯ್ಯನವರು ಆಗಿನ ಕಾಲದಲ್ಲೇ ಗ್ರಹಣದ ದಿನ ನಮ್ಗೆಲ್ಲ ಕಡಲೆಪೂರಿ ಹಂಚಿ ಅವರು ಒಂದು ವಿದ್ಯೆ ಹೇಳ್ಕೊಟ್ರು. ವಿಜ್ಞಾನ ಬಹಳ ಮುಖ್ಯ, ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಡಿ ಅಂತ ಅವತ್ತು ಹೇಳಿದ್ರು. ನನ್ನ ಅದೃಷ್ಟಕ್ಕೆ ಮುಂದೆ ಬರ್ತಾ ಉಲಿಕಲ್ ನಟರಾಜ್ ಅವರು ಒಬ್ಬರು ಟೀಚರು, ನಾನು ಒಬ್ಬ ಟೀಚರ್ ಮೆಡಿಕಲ್ ಕಾಲೇಜಿನಲ್ಲಿ. ಸೊ ಅವರು ಇಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದಾಗ ನನಗೆ ಬಹಳ ಅನುಕೂಲ ಆಯ್ತು ಸರ್. ಅಂದ್ರೆ ವೈಜ್ಞಾನಿಕ ವಿಚಾರಗಳನ್ನು ಜನಸಾಮಾನ್ಯರಿಗೆ ತಲುಪಿಸ್ಲಿಕ್ಕೆ ಒಂದು ಅವಕಾಶ ಆಯ್ತು ಸರ್. ಸಿಂಪಲ್ ಅಂದ್ರೆ ಆರೋಗ್ಯದ ಬಗ್ಗೆ ತಪ್ಪು ಮಾಹಿತಿಗಳಿರ್ತವೆ. ಈವನ್ ವಿದ್ಯಾವಂತರು ಕೂಡ. ಅದಕ್ಕೆ ನಾನು ಎಲ್ಲೋ ಒಂದ್ ಕಡೆ ಡಾಕ್ಟರ್ ಮಂಜುನಾಥ್ ಹೇಳ್ದಂಗೆ ಇಡಿಯಟ್ ಸಿಂಡ್ರೋಮ್ ಅಂತೀವಿ. ಇವತ್ತಿನ ಜನಗಳು ಇಂಟರ್ನೆಟ್ ಡಿರೈವ್ಡ್ ಇನ್ಫಾರ್ಮೇಶನ್ ಇಂದ ತುಂಬಾ ಕನ್ಫ್ಯೂಸ್ ಆಗ್ತಾರೆ. ಸೊ ಅವರಿಗೆ ಅದಕ್ಕೆ ನಾನು ಹೇಳಿದ್ದು ಇಂಟರ್ಪ್ರಿಟೇಷನ್ ಆಗಲ್ಲ. ನನ್ನ ಬಾಯಿಂದ ಬಂದ್ರೆ ಶಂಕದಿಂದ ತೀರ್ಥ ಬಂದಂಗೆ. ಸೊ ಇದನ್ನ ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಚಿಕ್ಕ ಹುಡುಗನಾಗಿದ್ದಾಗೆ ನಮ್ಮ ಪಕ್ಕದ ಮನೆ ಕೆಂಪತ್ತೆ ಮಕ್ಕಳು 2 ಮಕ್ಕಳು ಕಿಟ್ ಅಂತ ಕಿಚ್ಕೊಂಡು ಸತ್ತೋಗ್ತವೆ. ಸಣ್ಣ ಮಕ್ಕಳಿದ್ದಾಗೆ ನಾನು ನಮ್ಮನ್ ಕೇಳ್ತೀನಿ, ಅಮ್ಮ ಯಾಕಮ್ಮ? ನಮ್ಮ ಆಗಿನ ಕಾಲದಲ್ಲಿ ಭಯ ಇಲ್ಲ ಮಗನೇ, ಅತ್ತೆ ಸೊಸೆಗೆ ಆಗ್ತಿರ್ಲಿಲ್ಲ, ಅತ್ತೆ ಸತ್ ಮೇಲೆ ಜನತೆಯೊಳು ದೇವಾಗಿ ಕೂತಿದ್ದಾಳೆ, ಆ ಮಕ್ಕಳನ್ನ ಎತ್ಕೊಂಡ್ಬಿಡ್ತಾಳೆ ಅಂತ. ನಾನು ಮೆಡಿಕಲ್ ಕಾಲೇಜ್ಗೆ ಹೋಗಿ ಸೇರಿದ ಮೇಲೆ ಅವಾಗ ಗೊತ್ತಾಯ್ತು ನನಗೆ ಈ ಮಕ್ಕಳು ಯಾಕೆ ಸತ್ತೋಗ್ತಿದ್ವು. ನಿಯೋ ನೇಟಲ್ ಟೆಟನಸ್ ಅಂತೀವಿ, ಧನುರ್ವಾಯು ಕಾಯಿಲೆ ಅಂದ್ರೆ ಬಹಳ ಜನಕ್ಕೆ ಅವೇರ್ನೆಸ್ ಇರಬೇಕು. ಯಾವತ್ತಾರು ಒಂದು ಚಾಕುನೊಳ ಕೈ ಕೂಕೊಂಡ್ರೆ ರಸ್ಟೆಡ್ ಇದ್ ಮಾಡಿದ್ರೆ ನಮ್ಮ ಹತ್ರ ಬಂದು ಸೆಪ್ಟಿಕ್ ಇಂಜೆಕ್ಷನ್ ಅಂತ ಕೇಳ್ತಾರೆ. ಅದು ಸೆಪ್ಟಿಕ್ ಅಲ್ಲ, ಟೆಟನಸ್ ಟಾಕ್ಸೈಡ್ ಇಂಜೆಕ್ಷನ್. ಆ ಗರ್ಭಿಣಿಯರಿಗೆ ಇವತ್ತು ನೋಡಿ, ಎಲ್ಲಾ ಗರ್ಭಿಣಿ ಸ್ತ್ರೀಯರಿಗೆ ಅಬ್ಸ್ಟೆಟ್ರಿಷಿಯನ್ 2 ಇಂಜೆಕ್ಷನ್ ಕೊಟ್ಟೇ ಕೊಡ್ತಾರೆ. ಇವತ್ತು ಹಳ್ಳಿಗಳಲ್ಲಿ ಕೂಡ ನಮ್ಮ ಪ್ಯಾರಾಮೆಡಿಕಲ್ ಲೇಡೀಸ್ ಆ ಬಿಳಿ ಸೀರೆ ಉಟ್ಕೊಂಡು ಹೋಗಿ ತಾಯಂದರಿಗೆ, ಅದರಿಂದ ಎಷ್ಟು ಮಕ್ಕಳಿಗೆ ಧನುರ್ವಾಯು ಆಗಲ್ಲ. ನಿಯೋನೇಟಲ್ ಆ ಮಕ್ಕಳು ಟೆಟನಸ್ ಬಂದಾಗ ಆ ರೆಸ್ಪಿರೇಟರಿ ಮಸಲ್ಸ್ ಇಚ್ಚಿಕ್ತಾವಲ್ಲ, ಅದರಿಂದ ಕಿಟ್ ಅಂತ ಕಿಚ್ಕೊಂಡು ಸತ್ತೋಗೋವು. ಅದರಿಂದ ಇಂಥ ವಿಜ್ಞಾನವನ್ನು ಸರಳೀಕರಿಸಿ ಜನಗಳಿಗೆ ಹೇಳಲಿಕ್ಕೆ ನನಗೊಂದು ವೇದಿಕೆ ಸಿಕ್ತು. ಎಲ್ಲೋ ಹೋದ್ರೂ ಕೂಡ ಇವತ್ತು ಕೂಡ ನಾನು ಮಾತನಾಡಿದ್ದೀನಿ. ಸೊ ಅನೇಕ ಇಂಥ ವಿಚಾರಗಳು ಜನಗಳಿಗೆ ತಪ್ಪು ಕಲ್ಪನೆಗಳು. ಚೇಪೆ ಹಣ್ಣು ತಿನ್ಬೇಡ, ಗೊಣ್ಣೆ ಸುರಿಯುತ್ತೆ ಅಂತಾರೆ. ಚೇಪೆ ಬೀಜ ನಿಮ್ಮ ಕರಳನ್ನ ಹಾಳು ಮಾಡುತ್ತೆ ಅಂತಾರೆ. ಬಟ್ ವೈಜ್ಞಾನಿಕವಾಗಿ ಇವತ್ತು ನೋಡಿ, ಬೆಂಗಳೂರಿನ ಚೇಪೆ ಹಣ್ಣು ತಿನ್ನೋರು ಇರಲ್ಲ 10 ವರ್ಷದ ಹಿಂದೆ. ಇವತ್ತು ಚೇಪೆ ಹಣ್ಣು ಆಪಲ್ ಅಷ್ಟು ರೇಟ್ ಆಗಿದೆ. ಅದಕ್ಕೆ ಕಾರಣ ನಾನು ಸರ್. ನಾನು ಹೇಳಿದ್ದೀನಿ ಜನಗಳಿಗೆ, ಒಂದು ಎನ್ ಆಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತಾರೆ. ಎ ಚೇಪೆ ಹಣ್ಣು ಎ ಡೇ ಕ್ಯಾನ್ ಕೀಪ್ 6 ಡಾಕ್ಟರ್ಸ್ ಅವೇ. ಒಂದು ಸೀಬೆ ಹಣ್ಣು 6 ಆಪಲ್ಗೆ ಸಮಾನ ಅಂತ ವೈಜ್ಞಾನಿಕ ವಿಚಾರಗಳನ್ನ ಜನಗಳಿಗೆ ತಿಳಿಸಲಿಕ್ಕೆ ನನಗೆ ಇದೊಂದು ವೇದಿಕೆ. ಥ್ಯಾಂಕ್ಸ್ ಟು ಉಲಿಕಲ್ ನಟ.